ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಕೌಶಿಕ ಮಹಾರಾಜ ಹಾಗೂ ಮಹಾದೇವಿಯ ಮೊದಲ ಭೇಟಿಯಾಗುತ್ತದೆ. ಆಗ ಅವರು ಯಾವ ರೀತಿಯಾಗಿ ವಿಚಾರ ವಿಮರ್ಶೆಯನ್ನ ಮಾಡಿದ್ದರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಅವರ ವಿಚಾರ ವಿಮರ್ಶೆಯಾದ ನಂತರ ಕೌಶಿಕನು ತನ್ನ ಸ್ಥಾನವನ್ನ ಬಿಟ್ಟು ಹೋಗುವುದೇ ಇಲ್ಲ. ಮಹಾದೇವಿಗೆ ವಿಶ್ರಾಂತಿ ಬೇಕಾಗಿರುತ್ತದೆ. ತನ್ನ ಏಕಾಂತಕ್ಕಾಗಿ ಆಕೆ ಹಂಬಲಿಸುತ್ತಿರುತ್ತಾಳೆ. ಆಗ ಕೌಶಿಕ ಮಹಾರಾಜನಿಗೆ ತಾನು ಉಳಿದುಕೊಳ್ಳುವ ಸ್ಥಳ ಯಾವುದು ಎಂದು ಕೇಳಿದಾಗ ಕೌಶಿಕ ಮಹಾರಾಜನು ಆಕೆಯ ಸಖಿ ಯಾರು ಹಾಗೂ ಎಲ್ಲಿ ಆಕೆಗೋಸ್ಕರ ಸ್ಥಳವನ್ನ ನಿಗದಿಪಡಿಸಿದೆ ಎಂಬುದನ್ನ ಆತ ವಿವರಿಸ್ತಾನೆ. ಅದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಮದನರತಿ, ವಿಶ್ರಾಂತಿ ಬೇಕೆನಿಸುತ್ತಿದೆ, ಸೂಕ್ತ ಏಕಾಂತ ಸ್ಥಳ ತೋರಿಸುವೆಯಾ ಎಂದು ಮದನೆಯನ್ನ ಕೇಳಿದಾಗ ಆಕೆ ಕರೆದೊಯ್ದು ವಿಶ್ರಾಂತಿ ಕೋಣೆಯಲ್ಲಿ ಬಿಟ್ಟಳು. ದೊಡ್ಡದಾದ ಪಲ್ಲಂಗದ ಮೇಲೆ ಮೆತ್ತನೆಯ ಹಾಸಿಗೆಯನ್ನ ಹಾಸಿ ಕುಸುರು ಕೆಲಸದ ಮಗ್ಗುಲು ಹಾಸಿಗೆಯನ್ನ ಹರವಿ ಸುಂದರ ಕಲಾ ಚಿತ್ರದ ಹೆಣಿಕೆಯ ತಲೆದಿಂಬನ್ನ ಇರಿಸಿದ್ದರು. ಹಿತವಾದ ಗಾಳಿ ಕಿಟಕಿಯಲ್ಲಿ ತೂರಿ ಬರುತ್ತಿತ್ತು. ನವಿರಾದ ಬಟ್ಟೆಯ ತೆರೆಗಳನ್ನ ಕಿಟಕಿ ಬಾಗಿಲುಗಳಿಗೆ ಇಳಿಯ ಬಿಟ್ಟಿದ್ದರು. ಸುಂದರ ರತ್ನ ಗಂಬಳಿ ನೆಲವನ್ನ ಅಪ್ಪಿ ಮಲಗಿತ್ತು. ಮದನರತಿ, ಒಂದು ಚಾಪೆ ಇಲ್ಲವಲ್ಲ? ಅವಶ್ಯಕತೆ ಇಲ್ಲವಲ್ಲ ರಾಣಿಯರೇ. ರಾಜ ಮಹಾರಾಜರನ್ನ ಒಲಿಸಲು ಸುಪ್ಪತ್ತಿಗೆ ಬೇಕಾದರೆ ಜಗದಾದಿ ರಾಜನನ್ನ ಒಲಿಸಲು ಸರಳವಾದ ಚಾಪೆ ಬೇಕಲ್ಲವೇ? ಮನದಲ್ಲಿ ಅಂದುಕೊಂಡು ತನಗೆ ತಾನೇ ನಕ್ಕಳು ಮಹಾದೇವಿ. ಹೋ, ರಾಣಿ ಎಂಬ ಪದ ಬಳಸಬೇಡ. ಅಕ್ಕ, ತಾಯಿ, ಅವ್ವ ಎಂದೆನ್ನು. ಕಡೆಗೆ ಮಗಳೇ ಎಂದರೂ ಸಂತೋಷವೇ. ಆದರೆ ರಾಣಿ ಅನ್ನ ಕೂಡದು ತಿಳಿಯಿತೆ. ಮದನರತಿ ಅಚ್ಚರಿಗೊಂಡಳು. ಚಾಪೆ ಬೇಕು, ತಂದುಕೊಡು. ಮತ್ತೆ ಕೇಳಿದಾಗ ಮದನರತಿ ತರಲು ಹೊರಟಳು. ಕೋಣೆಯ ಒಳಗೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದಳು. ಆ ಕೋಣೆಗೆ ಇರುವುದು ಒಂದೇ ಬಾಗಿಲೆಂದು ನಿಶ್ಚಯಪಡಿಸಿಕೊಂಡಳು. ಆ ಕಿಟಕಿಗಳ ಸರಳುಗಳನ್ನ ಅಲ್ಲಾಡಿಸಿ ನೋಡಿದಳು. ಯಾರಾದರೂ ತೆಗೆದು ಒಳಗೆ ಪ್ರವೇಶಿಸಲು ಅವಕಾಶವುಂಟೆ ಎಂದು ಪರೀಕ್ಷಿಸಿದಳು. ತನ್ನ ಸ್ವಯಂ ಭೀತಿ ಮುಂಜಾಗ್ರತೆಗಳಿಗಾಗಿ ನಗು ಬಂದಿತು. ಅಪಾರವಾದ ಸಿರಿವಂತಿಕೆ ಇರುವಂತಹ ಶ್ರೀಮಂತನು ಕಳ್ಳರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಶೀಲದ ಸಂಪತ್ತನ್ನ ನೀತಿಗಳ್ಳರಿಂದ ರಕ್ಷಿಸಿಕೊಳ್ಳಲು ಅಷ್ಟೇ ಎಚ್ಚರಿಕೆ ವಹಿಸಬೇಕು. ಮದನರತಿ ತಂದ ಚಾಪೆಯನ್ನ ಪಡೆದು ಬಾಗಿಲನ್ನ ಮುಚ್ಚಿಕೊಂಡಳು. ಕಿಟಕಿಯಲ್ಲಿ ತೂರಿ ಬರುವ ಗಾಳಿಗೆ ಮೈಯೊಡ್ಡಿ ಉದ್ಯಾನದ ಕಡೆಗೆ ಕಣ್ಣು ಹಾಯಿಸಿದಳು. ರಮ್ಯವಾದ ದೃಶ್ಯ ಕಾಣಿಸಿತು. ಭೋಗಿಗಳು ತಮ್ಮ ಸುಖಕ್ಕಾಗಿ ಇಂತಹ ಉದ್ಯಾನವನ್ನ ಸೃಷ್ಟಿಸಿಕೊಂಡರೆ ಯೋಗಿಗಳು ಪ್ರಶಾಂತತೆಗಾಗಿ ಇಂತಹ ತಾಣಗಳನ್ನೇ ಅರಸುವರು. ಪ್ರಕೃತಿಯು ವಿಚಿತ್ರ ಸ್ವಭಾವಯುಕ್ತೆ. ಭೋಗಿಗಳ ರಸಿಕತೆಯನ್ನ ವೃದ್ಧಿಸಿದರೆ ಯೋಗಿಗಳ ಸಾತ್ವಿಕತೆಯನ್ನ ವರ್ಧಿಸುವಳು. ಜನರಲ್ಲಿಯೂ ಭೋಗಲಾಲಸೆ, ವಿಲಾಸದ ದೃಷ್ಟಿ ಹೋಗಿ ತ್ಯಾಗ ವಿರಕ್ತಿಯ ದೃಷ್ಟಿ ಬಂದರೆ ಅರಮನೆಗೆ ಹೋಗಿ ಗುರುಮನೆಯಾಗಲು ಇದು ಸೂಕ್ತ ಸ್ಥಳ. ಇಂದು ನಾನೊಂದು ವಾಗ್ಬಾಣವನ್ನ ಯಶಸ್ವಿಯಾಗಿ ಪ್ರಯೋಗಿಸಿರುವೆ. ರಾಜನನ್ನ ತೆಗಳಿ ವಿರೋಧಿಸದೆ ಸೌಮ್ಯವಾದ ಹೊಗಳಿಕೆಯಿಂದಲೇ ಹತ್ತು ಮೀರಿ ಹೋಗದಂತೆ ನಿಯಂತ್ರಿಸಬಹುದು ಎಂಬ ಪ್ರಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿರುವೆ. ಈ ನನ್ನ ಬಾಳು ಡೊಂಬರಾಟದಂತಾಗಿದೆ. ವ್ಯಕ್ತಿಯೊಬ್ಬನನ್ನ ಮರದ ಹಲಗೆಗೆ ಹೊರಗಿ ನಿಲ್ಲಿಸಿ ಅವನ ಸುತ್ತ ಕಬ್ಬಿಣದ ಈಟಿಗಳನ್ನ, ತೀಕ್ಷ್ಣ ಅಲಗುಗಳನ್ನ ಎಸೆಯುತ್ತಾ ಹೋಗುವರು. ಹಾಗೆಯೇ ವಿಧಿಯು ನನ್ನನ್ನ ಇಂಥ ತಾಣದಲ್ಲಿ ನಿಲ್ಲಿಸಿ ವಿವಿಧ ಕಷ್ಟಗಳ ಅಲಗುಗಳನ್ನ ಎಸೆಯುತ್ತಿದೆ. ಪಾರಾಗುವುದು ಕಷ್ಟ ಸಾಧ್ಯ. ನೆಟ್ಟಿಸುರು ಬಿಟ್ಟಳು. ಚನ್ನಮಲ್ಲಿಕಾರ್ಜುನನು ವಿಚಿತ್ರ ಸಖನು. ಸಂಸಾರವೆಂಬ ಪಂಜರದಲ್ಲಿ ಕೂಡಿ ಹಾಕುವ ಸನ್ನಾಹದಲ್ಲಿ ಇರುವನಷ್ಟೇ ಅಲ್ಲ, ಅಧಿಕಾರ, ಒಡವೆ, ವಸ್ತು, ಸುಪ್ಪತ್ತಿಗೆ ಮುಂತಾದವನ್ನ ಕರಿದ ತಿಂಡಿಗಳಂತೆ ಬೋನಿನ ಬಳಿ ಇರಿಸಿ ಮನದ ಇಲಿಯನ್ನ ಆಕರ್ಷಿಸುತ್ತಿರುವನು.
ಪಂಜರದಲ್ಲಿ ಸಿಕ್ಕಿಬಿದ್ದ ಸಿಂಹನಂತೆ ಕಳವಳಗೊಂಡು ಹೆಜ್ಜೆ ಹಾಕುತ್ತಾ ಕಿಟಕಿಯ ಬಳಿ ನಿಂತಾಗ ಸನಿಹದಲ್ಲಿ ಬೆಳೆದ ಸಂಪಿಗೆಯ ವೃಕ್ಷವೊಂದು ತನ್ನ ಕೊಂಬೆಯನ್ನ ಇತ್ತ ಚಾಚಿತು. ಆ ಕೊಂಬೆಯ ತಳದಲ್ಲಿ ಒಂದು ಕಂಬಳಿ ಹುಳು ಬಾಯಿ ರಸವನ್ನ ಸ್ಫುರಿಸುತ್ತಾ ಕೋಶವೊಂದನ್ನ ರಚಿಸುತ್ತಿತ್ತು ಎಂದು ಕಂಡಿರದ ಮಹಾದೇವಿ ಅದನ್ನ ಆಶ್ಚರ್ಯದಿಂದ ದಿಟ್ಟಿಸಿ ನೋಡಿ, ಭವಿಷ್ಯದ ಅರಿವು ಸಹ ಇಲ್ಲದೆ ಈ ಹುಳುವು ಗೂಡಿನೊಳಗೆ ಸಿಕ್ಕು ಬೀಳುತ್ತಿದೆಯಲ್ಲವೇ, ಮೂರ್ಖ ಹುಳು ಎಂದು ವಿಷಾದಿಸಿದಳು. ಒಳಮನ ತಕ್ಷಣ ನುಡಿಯಿತು, ನೀನು ಅಷ್ಟೇ ಮೂರ್ಖಳಲ್ಲವೇ, ಮುಂದಿನ ಆಗು ಹೋಗುಗಳನ್ನ ಅರಿಯದೆ ಈ ಬಂಧನದಲ್ಲಿ ಸಿಕ್ಕಿ ಬಿದ್ದಿರುವವಳು. ಈದನೆ ಕೇಳಿ ಹತಚೇತನಳಾದಳು. ಸುಧಾರಿಸಿಕೊಂಡು ಹೇಳಿದಳು, ಇರಲಿ ದೇವ, ನಿನ್ನೊಲುಮೆ ಇದ್ದರೆ ವಿಷವನ್ನೇ ಅಮೃತವೆಂದು ಕುಡಿದು ಬದುಕುವೆ, ಕಷ್ಟವನ್ನೇ ಹೂಮಾಲೆಯಾಗಿ ಸ್ವೀಕರಿಸಿ ಜಯಶೀಲಲಾಗುವೆ. ಪ್ರಕೃತಿ ಸ್ವಭಾವದಂತೆ ಹೊಟ್ಟೆಯು ಹಸಿವೆಯಿಂದ ಬಳಲಿ ಆ ಕ್ರಂದನದ ದನಿಯನ್ನ ಉಂಟು ಮಾಡುತ್ತಿತ್ತು. ಆದರೆ ಮೇಲೆದ್ದು ಪೂಜೆಯನ್ನ ಪೂರೈಸಿ ಪ್ರಸಾದವನ್ನ ಸ್ವೀಕರಿಸಲು ಮನಸ್ಸು ಸೋಲುತ್ತಿತ್ತು. ಪಂಜರದಲ್ಲಿ ಸಿಕ್ಕಿಬಿದ್ದ ಗಿಳಿಗೆ ಹೊರಗೆ ಬರಲು ಎರಡೇ ಮಾರ್ಗ. ಒಂದು, ಪಂಜರ ತೆರೆದಾಗ ಬರುವುದು, ಇಲ್ಲವೇ ಅಲ್ಲಿಯೇ ಸತ್ತು ಬಿಟ್ಟರೆ ಬಂಧಿಸಿದವರು ತಾವೇ ತೆಗೆದು ಹಾಕುತ್ತಾರೆ. ಹಾಗೆ ನಾನೇನಾದರೂ ಉಂಡು ಈ ಬಂಗಾರದ ಪಂಜರದಲ್ಲಿದ್ದು ಬದುಕುವುದಕ್ಕಿಂತ ಸಾವನ್ನಾದರೂ ಸ್ವಾಗತಿಸಿದರೆ ಈ ಶವದಿಂದ ಆ ಕಾಮಾಸಕ್ತನಿಗೆ ಉಪಯೋಗವಿಲ್ಲವಾಗಿ ತಾನೇ ಅದನ್ನ ಹೂಳುವನು. ನೊಂದ ಮನಸ್ಸು ಮಹಾದೇವಿಗೆ ಹೇಳುತ್ತಿತ್ತು, ನಿಜ, ಹೀಗೆ ಶವವಾಗುವುದರಿಂದ ಪಂಚಭೂತಗಳಿಗಷ್ಟೇ ಲಾಭ. ಆದರೆ ಜಗತ್ತಿಗೆ ನಾನೇನು ಸಂದೇಶವನ್ನ ನೀಡಿದಂತಾಯಿತು? ಕಷ್ಟಗಳ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದ ಹೇಡಿ ಅನ್ನಿಸಿಕೊಂಬನೇ ಹೊರತು ಪ್ರವಾಹದ ವಿರುದ್ಧ ಈಚೆಗೆದ್ದ ವೀರ ವಿರಾಗಿಣಿ ಎನ್ನಿಸಿಕೊಳ್ಳಲಾರೆ. ನಾನು ಸಾಯಬಾರದು, ಬದುಕಿಗೆ ಬೆನ್ನು ತೋರಬಾರದು, ಎದೆಗೊಟ್ಟು ನಿಲ್ಲಬೇಕು. ಈ ಶರೀರವಿಲ್ಲದೆ ಯಾವ ಸಿದ್ಧಿಯನ್ನ ಪಡೆಯಲು ಬರದು. ಆದ್ದರಿಂದ ಕೂಡಲ ಸಂಗಮವನ್ನ ಒಲಿಸಲಿಕ್ಕೆ ಸಾಧನವಾದ ಈ ಪ್ರಸಾದ ಕಾಯವನ್ನ ಕೆಡಿಸುವುದಿಲ್ಲ. ನಿರ್ಧಾರದಿಂದ ಮೇಲೆದ್ದಳು. ಬಾಗಿಲನ್ನ ತೆರೆದು ಚಪ್ಪಾಳೆ ತಟ್ಟಿದಾಗ ಪರಿಚಾರಿಕೆ ಬಂದಳು. ನಿನ್ನ ಹೆಸರೇನಮ್ಮ? ಆಕೆ ಇನ್ನು 25 ವರ್ಷದ ತರುಣಿ, ಸುಲಕ್ಷಣವತಿ, ಚೆನ್ನಾಗಿ ಅಲಂಕೃತಳಾಗಿ ಸುಂದರ ಕಲಾಕೃತಿಯೊಂದಕ್ಕೆ ಜೀವ ಬಂದಂತೆ ತೋರುತ್ತಿದ್ದಳು. ವಿಲಾಸಿನಿ. ನಿನ್ನ ತಂದೆ ತಾಯಿ ಕೊಟ್ಟ ಹೆಸರೇ? ಅಲ್ಲಮ್ಮ, ಹುಟ್ಟಿದ ಹೆಸರು ಸುಶೀಲ. ರಾಜರು ಅದು ಅಷ್ಟೊಂದು ರಮ್ಯವಿಲ್ಲ ಎಂದು ವಿಲಾಸಿನಿ ಎಂದು ಇಟ್ಟಿದ್ದಾರೆ. ರಸಿಕತೆಯ ದೃಷ್ಟಿಯಿಂದ ಇದು ಕ್ಷಮ್ಯ. ಆದರೆ ಎಂತಹ ಅರ್ಥಗರ್ಭಿತವಾದ ಹೆಸರನ್ನ ಬದಲಿಸಿರುವರು. ಶೀಲವಂತಿಕೆಯನ್ನ ನಾಶಪಡಿಸಿ ವಿಲಾಸವನ್ನ ತುಂಬುವುದೇ ನಿಮ್ಮ ಅರಸರ ಗುರಿಯಾಗಿರಬಹುದು. ವ್ಯಂಗ್ಯವಾದ ದನಿಯಲ್ಲಿ ನಕ್ಕಳು. ನಾನು ನಿನ್ನನ್ನ ಶಿವಕಾಮಿನಿ ಎಂದು ಕರೆಯುವೆ, ಒಪ್ಪಿಗೆಯೇ? ಒಪ್ಪಿಗೆಯಷ್ಟೇ ಅಲ್ಯ, ನಾನು ಧನ್ಯಳಾದೆ. ನಿನಗೆ ತಂದೆ ತಾಯಿ ಯಾರೂ ಇಲ್ಲವೇ? ಇದ್ದಾರೆ ತಾಯಿ, ಆದರೆ ನನ್ನದು ದುಃಖದ ಕತೆ. ತನ್ನ ಬದುಕು ನೆನಪಾಗಿ ವ್ಯಥೆಗೊಂಡಳು. ನಾನೊಬ್ಬ ಬಡವರ ಮಗಳು, ನಾನೇ ಹಿರಿಯವಳು. ಬೆನ್ನಿಗೆ 4 ತಂಗಿಯರು, ಕಿತ್ತು ತಿನ್ನುವ ಬಡತನ. ನಾನೊಬ್ಬನಿಗೆ ಒಲಿದಿದ್ದೆ. ಇಬ್ಬರು ಮದುವೆ ಮಾಡಿಕೊಳ್ಳಬೇಕು ಎಂದಿರುವಾಗಲೇ ಈ ಮದನರತಿಯ ಕಣ್ಣು ನನ್ನ ಮೇಲೆ ಬಿದ್ದು ಅಪ್ಪನಿಗೆ 1000 ನಾಣ್ಯಗಳ ಆಸೆ ಹಚ್ಚಿ ನನ್ನ ಪ್ರಿಯನಿಂದಲೂ ದೂರ ಮಾಡಿ ಅಪ್ಪನು ಇಲ್ಲಿಗೆ ಕಳಿಸುವಂತೆ ಮಾಡಿದಳು. ಅಂದಿನಿಂದ ನಾನೀ ಬಂಧನದಲ್ಲಿ. ಮನಪೂರ್ವಕವಾಗಿ ನಾನು ಬಂದಿಲ್ಲ. ಕಣ್ಣುಗಳು ನೀರಿನಿಂದ ತುಂಬಿದವು. ಛೆ, ಹೆಣ್ಣು, ಹೊಣ್ಣು, ಮಣ್ಣು, ಇವ 3ಕ್ಕಾಗಿ ಇಷ್ಟು ಹೋರಾಟ. ಇವುಗಳ ಗಳಿಕೆ, ಬಳಕೆ, ಉಳಿಕೆಗಳು ಮಾನವನ ಅತ್ಯಂತಿಕ ಸಿದ್ಧಿಗಳು. ಇವುಗಳನ್ನ ವಶಪಡಿಸಿಕೊಳ್ಳಲಿಕ್ಕಾಗಿ ಏತಕ್ಕೂ ಹೆಸನೆ. ಅಂತರ್ಮುಖಳಾದಳು. ಬಳಿಕ ನುಡಿದಳು ಮಹಾದೇವಿ, ನೋಡು ಶಿವಕಾಮಿನಿ, ನಿನ್ನನ್ನ ದಾಸಿ ಎಂದು ತಿಳಿಯುವ ಮನೋವೃತ್ತಿ ನನ್ನದಲ್ಲ.
ನನ್ನ ಸೋದರಿಯೆಂದು, ಗೆಳತಿಯೆಂದು ತಿಳಿಯುವೆ. ನೀನು ನನ್ನ ಪ್ರೀತಿ ಪಾತ್ರಳಾಗಿ ನಂಬಿಕಸ್ಥಳಾಗಿ ಇರಬೇಕು. ತಾಯಿ, ನೀವು ಅರಸಿಯರು, ನನ್ನ ಮಟ್ಟವೆಲ್ಲಿ? ನಾನು ಅರಸಿಯಲ್ಲ ಶಿವಕಾಮಿನಿ, ಆಗುವುದೂ ಇಲ್ಲ. ಮತ್ತೆ ರಾಜರು ಯಾರಿಗೂ ತೋರಿಸದ ಗೌರವವನ್ನ ತಮಗೆ ತೋರಿಸುವರಲ್ಲ? ಅಚ್ಚರಿಯಿಂದ ಕೇಳಿದಳು ಶಿವಕಾಮಿನಿ. ತನ್ನ ಕಥೆಯನ್ನ ಸಾಧ್ಯಂತವಾಗಿ ವಿವರಿಸಿ ಮಹಾದೇವಿ ನುಡಿದಳು. ನಾನಿಲ್ಲಿಗೆ ಇರಲು ಬಂದವಳಲ್ಲ ಸೋದರಿ. ಪಕ್ಷಿಗಳು ವಲಸೆ ಹೋಗುವಾಗ ದಾರಿಯಲ್ಲಿ ಒಂದೆರಡು ದಿವಸಗಳ ಮಟ್ಟಿಗೆ ತಂಗಿ ಮುಂದೆ ಸಾಗುವಂತೆ ನನ್ನ ಪರಿ. ನನ್ನ ಬದುಕಿನ ಗುರಿ ಶಿವನೊಡನೆ ಸಮಾಗಮ. ಅನಿವಾರ್ಯವಾದ ಪರಿಸ್ಥಿತಿ ಬಂದುದಕ್ಕಾಗಿ ಇಲ್ಲಿ ಇರುತ್ತಿರುವೆ. ಇದು ಸತ್ಯವೇ? ಹೌದು. ಆದರೆ ಇದನ್ನ ಯಾರ ಮುಂದೆಯೂ ಬಹಿರಂಗಪಡಿಸಬೇಡ. ನನ್ನ ಪ್ರಾಣಸಖಿ ಶೈಲಜೆ ಎಂಬುವವಳು ಇದ್ದಳು. ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗುತ್ತಿದ್ದಳು. ನಿನ್ನನ್ನ ನೋಡಿದ ಕೂಡಲೇ ಅವಳ ನೆನಪು ಬಂದಿತು. ನಿನ್ನ ಮುಗ್ಧತೆ ಸಾತ್ವಿಕತೆಗಳು ನನ್ನನ್ನ ಮರುಳು ಮಾಡಿವೆ. ಅಷ್ಟೇ ವಿಶ್ವಾಸದಿಂದ ನೀನು ಇರಬೇಕು. ನಾನು ನಿಜಕ್ಕೂ ಪುಣ್ಯವಂತಳು ತಾಯಿ, ಕೃತಜ್ಞತೆಯಿಂದ ನುಡಿದಳು. ಸ್ನಾನಕ್ಕೆ ನೀರನ್ನ ಸೇವಕಿಯರು ಸಿದ್ಧಪಡಿಸಿದ್ದಾರೆ, ಶಿವಕಾಮಿನಿ ಹೇಳಿದಳು. ಮಹಾದೇವಿ ಬಚ್ಚಲನ್ನ ಹೊಕ್ಕಾಗ ಮದನರತಿಯು ಎಲ್ಲವನ್ನ ಅಣಿ ಮಾಡಿಸುತ್ತಿದ್ದಳು. ಬಿಸಿ ನೀರಿನಲ್ಲಿ ಪರಿಮಳಯುಕ್ತ ದ್ರವ್ಯಗಳನ್ನ ಬೆರೆಸಿದ್ದರು. ಚಂಪಕ ತೈಲ, ಮಲ್ಲಿಕಾ ತೈಲಗಳು ಸಿದ್ಧವಿವೆ. ತಾವು ಬಯಸಿದ ಸುಗಂಧ ತೈಲವನ್ನ ಮೈಗೆ ಲೇಪನ ಮಾಡಿ ಅರಿಶಿಣ ಸವರಿ ಚೆನ್ನಾಗಿ ಎರೆಯುವೆ, ಮದನರತಿ ಹೇಳಿದಳು. ಮಹಾದೇವಿಯಿಂದ ಒಪ್ಪಿಗೆ ಸಿಗದುದು ನೋಡಿ ಮತ್ತೆ ಹೇಳಿದಳು. ಇದು ಇಲ್ಲಿಯ ಪರಿಪಾಠ ತಾಯಿ. ಅರಸಿಯರೆಲ್ಲರೂ ಹೀಗೆ ಎರೆದುಕೊಳ್ಳುವರು. ತಾವೂ ಸಹ ಅವಕಾಶ ಕೊಡಬೇಕು. ಅದರಿಂದ ಮೈಕಾಂತಿ ಇಮ್ಮಡಿಸುವುದು. ತಮ್ಮ ಚರ್ಮವು ಮೊದಲೇ ಸುಂದರ. ಇನ್ನು ಈ ಲೇಪನವನ್ನ ತಿಕ್ಕಿ ಎರೆದರೆ ಮೃದುವಾಗಿ ಕಾಂತಿ ಮುಮ್ಮಡಿಸುವುದು. ಮಹಾದೇವಿ ನಸುನಕ್ಕು ಹೇಳಿದಳು. ಬಿದ್ದು ಹೋಗುವ ಮಣ್ಣಿನ ಕ್ಷುದ್ರ ದೇಹವಿದರ ಸೌಂದರ್ಯ ರಕ್ಷಣೆ ನನಗೆ ಬೇಡವಮ್ಮ. ಇದರಿಂದಲೇ ಎಲ್ಲ ಕಷ್ಟ ಕೋಟಲೆಗಳು ಬಂದಿರುವುದು. ಆಧ್ಯಾತ್ಮ ಜೀವಿಗಳು ಸೌಂದರ್ಯ ವರ್ಧನೆಗೆ ಪ್ರಯತ್ನ ಮಾಡುವುದೆಂದರೆ ಹಾವಿನ ಮರಿಗೆ ಹಾಲಿಟ್ಟು ಸಲಹಿದಂತೆ. ಅದು ದೊಡ್ಡದಾಗಿ ರೂಪ ಮದವಾಗಿ ಕಚ್ಚಿ ಬಿಡುವುದು ಅಸಂಭನೀಯವಲ್ಲ. ಈ ಮಾತಿನಿಂದ ಮದನರತಿ ಅಚ್ಚರಿಗೊಂಡಳು. ನಾನೆಲ್ಲ ಮೀಯುವೆ, ನೀವು ಆಚೆ ನಡೆಯಿರಿ. ಮತ್ತು ಯಾರನ್ನ ನಾನು ಮುಟ್ಟಿಸಿಕೊಳ್ಳುವುದಿಲ್ಲ. ನಿಮಗೆ ಗೊತ್ತಿಲ್ಲವೇ, ನಾನು 5 ವಾರಗಳ ವ್ರತದಲ್ಲಿ ಇರುವೆ. ಅಲ್ಲಿದ್ದ ಪರಿಮಳೋದಕವನ್ನ ಮುಟ್ಟದೆ ಹಂಡೆಯಲ್ಲಿದ್ದ ತಣ್ಣೀರನ್ನ ತಲೆಯ ಮೇಲೆ ಸುರಿದುಕೊಂಡಾಗ ಅನುಪಮವಾಗಿ ಹಿತವೆನ್ನಿಸಿತು. ಉಡಲಿಕ್ಕೆಂದು ಬೆಳೆ ಬಾಳುವಂತಹ ಸುಂದರ ಸೀರೆಗಳನ್ನ, ಸರಿ ಹೊಂದುವ ಬಣ್ಣದ ರವಿಕೆಗಳನ್ನ ಹೊಂದಿಸಿ ಮದನರತಿ ರೇಷ್ಮೆ ಹಗ್ಗಕ್ಕೆ ನೇತು ಹಾಕಿದ್ದಳು. ಮಹಾದೇವಿ ಎಲ್ಲದರ ಮೇಲೆ ಕಣ್ಣು ಹಾಯಿಸಿ ನಕ್ಕು ನುಡಿದಳು. ಚನ್ನಮಲ್ಲಿಕಾರ್ಜುನ, ಈ ರಾಜನನ್ನ ತಣಿಸಲು ಬೆಲೆ ಬಾಳುವ ವಸ್ತ್ರಗಳು ಬೇಕು. ರಾಜಾದಿರಾಜನಾದ ನಿನ್ನನ್ನ ಒಲಿಸಲು ನೂಲಿನ ಸೀರೆ ಸಾಕಲ್ಲವೇ? ನೀನು ಒಲಿಯುವುದು ಸರಳತೆಗೆ. ಆದ್ದರಿಂದ ನನಗೆ ಇದೇ ಇರಲಿ ಎಂದು ತಾನು ತಂದಿದ್ದ ಒಂದೇ ಒಂದು ಬಿಳಿಯ ಸೀರೆಯನ್ನ ಬಿಳಿ ಕುಪ್ಪಸದೊಡನೆ ಹಾಕಿಕೊಂಡು ನೀರನ್ನ ಹಿಂಡಿಕೊಂಡು ಕೂದಲನ್ನ ಒರೆಸಿಕೊಂಡಳು. ಬಚ್ಚಲ ಕೋಣೆಯಿಂದ ಹೊರಗೆ ಬಂದು ಪೂಜೆಗೆ ಅಣಿ ಮಾಡಿಕೊಂಡಿದ್ದ ಕೋಣೆಗೆ ಹೊರಟಾಗ ಮದನರತಿ ನುಡಿದಳು. ಶೃಂಗಾರ ಗೃಹ ಈ ಮಗ್ಗುಲಲ್ಲಿದೆ. ಕನ್ನಡಿ, ಆಭರಣಗಳು, ತಿಲಕ, ಕಾಡಿಕೆಗಳೆಲ್ಲವೂ ಅಲ್ಲಿಯೇ ಇದೆ. ಕನ್ನಡಿಯ ಬಳಿ ಎಲ್ಲ ಪ್ರಸಾದನಗಳನ್ನ ಇರಿಸಿರುವೆ. ದಯಮಾಡಿಸಿದರೆ ನಾನೇ ಅಲಂಕರಿಸುವೆ, ಉತ್ಸುಕಳಾಗಿ ನುಡಿದಳು. ಸ್ನಾನ ಮಾಡಿ ನೇರವಾಗಿ ಪೂಜೆಯ ಕೋಣೆಗೆ ಹೋಗುವುದು ನಮ್ಮ ತತ್ವ ಕಣಮ್ಮ, ಅಲಂಕರಿಸಿಕೊಳ್ಳುವುದಲ್ಲ. ನನ್ನದು ಸಾದಾ ಅಲಂಕಾರ ಮದನರತಿ. ವಿಭೂತಿಯೇ ಅನುಲೇಪನ, ರುದ್ರಾಕ್ಷಿಯೇ ಮೈತೊಡಿಗೆ, ಶಿವನ ನೋಟವೇ ಕಾಡಿಗೆ, ವೈರಾಗ್ಯವೇ ಹಣೆಯ ತಿಲಕ.
ಮಹಾದೇವಿ ಮುಂದೆ ನಡೆದಾಗ ಮದನರತಿ ಮೌನ ತಾಳಿ ನಿಂತಳು. ಬಿಚ್ಚಿದ ಕೂದಲು ಮೊಣಕಾಲನ್ನ ಮುಟ್ಟುತ್ತಿದ್ದು ನಡೆದಾಗ ತೂಗುತ್ತಿದ್ದವು. ಅಪ್ಪ, ಏನು ಕೇಶರಾಶಿ! ಮದನರತಿ ಉದ್ಘರಿಸಿದಳು. ಕಾಮನ ಪಾಶದಂತಿದೆಯಲ್ಲವೇ? ಪುರುಷ ಧ್ವನಿ ಬಂದಾಗ ಮದನರತಿ ಬೆಚ್ಚಿದಳು. ಮಹಾದೇವಿಯ ಯೋಗಕ್ಷೇಮವನ್ನ ವಿಚಾರಿಸಲು ಮರಳಿ ಬಂದಿದ್ದ ಕೌಶಿಕ ಒಂದೇ ಸಮನೆ ಆಕೆಯನ್ನ ಹಿಂದೆ ನಿಂತು ದಿಟ್ಟಿಸುತ್ತಿದ್ದ. ಮಹಾಪ್ರಭುಗಳು, ಅರಸಿಯರ ಕೂದಲು ಎಷ್ಟು ಚೆನ್ನಾಗಿವೆ! ಪರಿಮಳಯುಕ್ತ ಎಣ್ಣೆ, ಪರಿಮಳೋದಕ ಎರೆದುಕೊಳ್ಳುವುದನ್ನ ಬಿಟ್ಟು ತಣ್ಣೀರಿನಲ್ಲಿ ಮಿಂದಿದ್ದಾರೆ. ಮದನರತಿ ನುಡಿದಳು. ನೀನೇಕೆ ಅವಕಾಶ ನೀಡಿದೆ? ಕ್ರುದ್ಧನಾಗಿ ಕೇಳಿದ ಕೌಶಿಕ. ನನ್ನನ್ನ ಮುಟ್ಟಿಸಿಕೊಳ್ಳದೆ ತಾವೇ ಬಾಗಿಲು ಮುಚ್ಚಿ ಎರೆದುಕೊಂಡರು. ನಮ್ಮ ಇಡೀ ಅರಮನೆಯಲ್ಲಿಯೇ ಯಾರಿಗೂ ಇಷ್ಟು ಕೂದಲು ಇಲ್ಲ. ನನ್ನ ಕೈಗೆ ಅವು ಸಿಕ್ಕರೆ ಎಂತಹ ಸುಂದರ ಕೇಶಾಲಂಕಾರ ಮಾಡಬಲ್ಲೆ. ನೋಡುವವರು ಬೆರಗಾಗಿ ನಿಲ್ಲುವಂತೆ ಶೃಂಗರಿಸಬಲ್ಲೆ. ನಿಜ ಮದನ, ಎಂತಹ ಸುಂದರ ಕೇಶರಾಶಿ! ಸರೋವರದ ಅಲೆಗಳಂತೆ ಮೆಟ್ಟಿಲು ಮೆಟ್ಟಿಲಾಗಿ ಹರಡಿವೆ. ಅವುಗಳನ್ನ ಮುತ್ತಿಕ್ಕಬೇಕು, ಸ್ಪರ್ಶಿಸಬೇಕು, ನೇವರಿಸಬೇಕು ಎನ್ನಿಸುತ್ತಿದೆ. ಕೌಶಿಕ ಭಾವುಕನಾಗಿ ಹೇಳಿದ. ಊರಿಗೆ ಬಂದೋಳು ನೀರಿಗೆ ಬರಳೆ ಎಂಬ ಗಾದೆಯಂತೆ ಅರಮನೆಗೆ ಬಂದುದು ಕೈಗೆ ಸಿಕ್ಕದಿರುವುದೇ? ಅವಕಾಶವು ಬಂದೇ ಬರುವುದು. ಮುನಿಸಿನಕ್ಕಳು ಮದನರತಿ. ಈ ಹುಚ್ಚು ಹುಡುಗಿ ದೇವರು, ವೈರಾಗ್ಯ, ಏನೇನೋ ಭ್ರಮೆಯನ್ನ ತುಂಬಿಕೊಂಡಿರುವಳು. ವಿಷಾದದ ನಗೆ ನಕ್ಕ ಕೌಶಿಕ. ಮಹಾದೇವಿಯು ಕೋಣೆಯ ಬಾಗಿಲನ್ನ ಮುಚ್ಚಿಕೊಂಡ ಸದ್ದನ್ನ ಕೇಳಿ ತನ್ನ ಭವನಕ್ಕೆ ನಡೆದ. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.